ಮಂಗಳೂರಿನ ಜೆರೋಸಾ ಶಾಲೆಯಲ್ಲಿ ವಿವಾದ ನಡೆದಿದ್ದಂತಹ ಪ್ರಕರಣ ಶಾಸಕ ವೇದವ್ಯಾಸ್ ಕಾಮತ್ ಸೇರಿ 5 ವಿರುದ್ಧ ದೂರು ದಾಖಲಾಗಿದೆ. ಜೆರೋಸಾ ಶಾಲೆಯಲ್ಲಿ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರನ್ನ ಒಳಗೊಂಡಂತೆ 5 ವಿರುದ್ಧ ದೂರು ದಾಖಲಾಗಿದೆ ಠಾಣೆಯಲ್ಲಿ. ಪ್ರಕರಣದ ಕುರಿತಾಗಿ ವೇದವ್ಯಾಸ್ ಕಾಮತ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಪ್ರತಿಭಟನೆ ಮಾಡೋದಕ್ಕೆ ಎಲ್ಲರಿಗೂ ಹಕ್ಕಿದೆ, ನಮ್ಮ ಭಾವನೆಗಳನ್ನ ವ್ಯಕ್ತ ಮಾಡುವುದು ತಪ್ಪಾ ಅಂತ ಕೇಳ್ತಿದ್ದಾರೆ ಶಾಸಕರು. ಮಕ್ಕಳು ಸ್ವಯಂ ಪ್ರೇರಿತರಾಗಿ ಘೋಷಣೆ ಕೂಗಿದ್ದಾರೆ. ಜೈ ಶ್ರೀರಾಮ್ ಯಾವುದೋ ರಾಜಕೀಯ ಘೋಷಣೆ ಅಲ್ಲ. ಹಿಂದೂ ಆಗಿ ಜೈ ಶ್ರೀರಾಮ್ ಕೂಗೋದು ಅವರವರ ಭಾವನೆ. ಪ್ರಕರಣ ಮುಚ್ಚಿ ಹಾಕಲು ಡಿಡಿಪಿಐ ವರ್ಗಾವಣೆ ಮಾಡಿದ್ದಾರೆ. ಇನ್ನು ನನ್ನ ಮೇಲೆ ಪ್ರಕರಣ ದಾಖಲಾಗಿದೆ, ಇದು ಕಾಂಗ್ರೆಸ್ನ ಮನಸ್ಥಿತಿ. ಮುಂದಿನ ಹೋರಾಟದ ಬಗ್ಗೆ ಶೀಘ್ರವೇ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ವೇದವ್ಯಾಸ ಕಾಮತ್ ಅವರು. ಹೇಳುವಂಥದ್ದು ಯಾವುದೋ ಭಾರತೀಯ ಜನತಾ ಪಾರ್ಟಿಯ ವಿಷಯ ಅಲ್ಲ. ಅದು ದೇವರ ಹೆಸರು ಜೈ ಶ್ರೀರಾಮ್ ಹಾಕ್ತಾರೆ, ದೇವಸ್ಥಾನದಲ್ಲಿ ಹಾಕ್ತಾರೆ, ಎಲ್ಲ ಕಡೆ ಹಾಕ್ತಾರೆ. ಅದನ್ನು ರಾಜಕೀಯ ಅಂತ ಹೇಳುವಂಥದ್ದು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ಅವರ ಮಾನಸಿಕತೆಗೆ ಏನಾಗಿದೆ ಗೊತ್ತಾಗೋದಿಲ್ಲ. ಎರಡನೇದು, ಸತ್ಯಶೋಧನೆ ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳ ಹೆತ್ತವರ ಹತ್ರ ಹೋಗಿ ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಅದನ್ನು ತಿಳ್ಕೊಳ್ಳದೆ ಒಂದು ಭಾಗದಲ್ಲಿ ಟೀಚರ್ ಹತ್ರ ಮಾತ್ರ ಹೋಗಿ ತಿಳ್ಕೊಂಡು ಸತ್ಯಶೋಧನೆ ಮಾಡ್ತಾನೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ, ಮತ್ತು ಇದು ಕಾಂಗ್ರೆಸ್ನ ಪರಮಾವಧಿ, ಕಾಂಗ್ರೆಸ್ನ ರಾಜಕೀಯವಾಗಿ ಅವರು ಮಾಡಿದಂಥ ಕರ್ಮ ಏನು ಅಂತ ಹೇಳಿದ್ರೆ ಈ ರೀತಿಯ ಪ್ರತಿಭಟನೆ ಮಾಡುವಂಥ ಹಕ್ಕನ್ನು ಮೊಟಕುಗೊಳಿಸಿ ನಮಗೆ FIR ಆಗ್ತಾರೆ ಅಂತೇಳಿ. ಆದರೆ ನಮ್ಮ ದೇವರಿಗೆ ಅವಹೇಳನ ಮಾಡಿದಾಗ ಪ್ರತಿಭಟನೆ ಮಾಡಿದ್ದು ತಪ್ಪು, ಅದು ನಮ್ಮ ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡೋದು ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಒಂದು ವ್ಯವಸ್ಥೆ. ಹಾಗಾಗಿ ಅದನ್ನು ನಾನು ಪ್ರತಿಭಟನೆ ಗೇಟ್ನ ಹೊರಗಡೆ ಮಾಡಿದ್ದೇನೆ ಅಂತೇಳಿ ಆದರೆ ಏನು ತಪ್ಪಿದೆ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಇವತ್ತು ಆ DDPIಯನ್ನ ಟ್ರಾನ್ಸ್ಫರ್ ಮಾಡಿ ಅವರಿಗೆ ಬೇಕಾದ. ಮಂಗಳೂರಿನ ಜೆರೋಸಾ ಶಾಲೆಯಲ್ಲಿ ವಿವಾದ ನಡೆದಿದ್ದಂತಹ ಪ್ರಕರಣ ಶಾಸಕ ವೇದವ್ಯಾಸ್ ಕಾಮತ್ ಸೇರಿ 5 ವಿರುದ್ಧ ದೂರು ದಾಖಲಾಗಿದೆ. ಜೆರೋಸಾ ಶಾಲೆಯಲ್ಲಿ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರನ್ನ ಒಳಗೊಂಡಂತೆ 5 ವಿರುದ್ಧ ದೂರು ದಾಖಲಾಗಿದೆ ಠಾಣೆಯಲ್ಲಿ. ಪ್ರಕರಣದ ಕುರಿತಾಗಿ ವೇದವ್ಯಾಸ್ ಕಾಮತ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಪ್ರತಿಭಟನೆ ಮಾಡೋದಕ್ಕೆ ಎಲ್ಲರಿಗೂ ಹಕ್ಕಿದೆ, ನಮ್ಮ ಭಾವನೆಗಳನ್ನ ವ್ಯಕ್ತ ಮಾಡುವುದು ತಪ್ಪಾ ಅಂತ ಕೇಳ್ತಿದ್ದಾರೆ ಶಾಸಕರು. ಮಕ್ಕಳು ಸ್ವಯಂ ಪ್ರೇರಿತರಾಗಿ ಘೋಷಣೆ ಕೂಗಿದ್ದಾರೆ. ಜೈ ಶ್ರೀರಾಮ್ ಯಾವುದೋ ರಾಜಕೀಯ ಘೋಷಣೆ ಅಲ್ಲ. ಹಿಂದೂ ಆಗಿ ಜೈ ಶ್ರೀರಾಮ್ ಕೂಗೋದು ಅವರವರ ಭಾವನೆ. ಪ್ರಕರಣ ಮುಚ್ಚಿ ಹಾಕಲು DDPI ವರ್ಗಾವಣೆ ಮಾಡಿದ್ದಾರೆ. ಇನ್ನು ನನ್ನ ಮೇಲೆ ಪ್ರಕರಣ ದಾಖಲಾಗಿದೆ, ಇದು ಕಾಂಗ್ರೆಸ್ನ ಮನಸ್ಥಿತಿ. ಮುಂದಿನ ಹೋರಾಟದ ಬಗ್ಗೆ ಶೀಘ್ರವೇ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ವೇದವ್ಯಾಸ ಕಾಮತ್ ಅವರು. ಹೇಳುವಂಥದ್ದು ಯಾವುದೋ ಭಾರತೀಯ ಜನತಾ ಪಾರ್ಟಿಯ ವಿಷಯ ಅಲ್ಲ. ಅದು ದೇವರ ಹೆಸರು ಜೈ ಶ್ರೀರಾಮ್ ಹಾಕ್ತಾರೆ, ದೇವಸ್ಥಾನದಲ್ಲಿ ಹಾಕ್ತಾರೆ, ಎಲ್ಲ ಕಡೆ ಹಾಕ್ತಾರೆ. ಅದನ್ನು ರಾಜಕೀಯ ಅಂತ ಹೇಳುವಂಥದ್ದು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ಅವರ ಮಾನಸಿಕತೆಗೆ ಏನಾಗಿದೆ ಗೊತ್ತಾಗೋದಿಲ್ಲ. ಎರಡನೇದು, ಸತ್ಯಶೋಧನೆ ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳ ಹೆತ್ತವರ ಹತ್ರ ಹೋಗಿ ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಅದನ್ನು ತಿಳ್ಕೊಳ್ಳದೆ ಒಂದು ಭಾಗದಲ್ಲಿ ಟೀಚರ್ ಹತ್ರ ಮಾತ್ರ ಹೋಗಿ ತಿಳ್ಕೊಂಡು ಸತ್ಯಶೋಧನೆ ಮಾಡ್ತಾನೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ, ಮತ್ತು ಇದು ಕಾಂಗ್ರೆಸ್ನ ಪರಮಾವಧಿ, ಕಾಂಗ್ರೆಸ್ನ ರಾಜಕೀಯವಾಗಿ ಅವರು ಮಾಡಿದಂಥ ಕರ್ಮ ಏನು ಅಂತ ಹೇಳಿದ್ರೆ ಈ ರೀತಿಯ ಪ್ರತಿಭಟನೆ ಮಾಡುವಂಥ ಹಕ್ಕನ್ನು ಮೊಟಕುಗೊಳಿಸಿ ನಮಗೆ FIR ಆಗ್ತಾರೆ ಅಂತೇಳಿ. ಆದರೆ ನಮ್ಮ ದೇವರಿಗೆ ಅವಹೇಳನ ಮಾಡಿದಾಗ ಪ್ರತಿಭಟನೆ ಮಾಡಿದ್ದು ತಪ್ಪು, ಅದು ನಮ್ಮ ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡೋದು ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಒಂದು ವ್ಯವಸ್ಥೆ. ಹಾಗಾಗಿ ಅದನ್ನು ನಾನು ಪ್ರತಿಭಟನೆ ಗೇಟ್ನ ಹೊರಗಡೆ ಮಾಡಿದ್ದೇನೆ ಅಂತೇಳಿ ಆದರೆ ಏನು ತಪ್ಪಿದೆ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಇವತ್ತು ಆ DDPIಯನ್ನ ಟ್ರಾನ್ಸ್ಫರ್ ಮಾಡಿ ಅವರಿಗೆ ಬೇಕಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.